ತುಂಬ ಡೈಲಿ ಪ್ರೇಯರ್ ಮಾಡುವಾಗ ಅಳ್ತಾ ಇದ್ದೆ, ನನಗೆ ಯಾಕೆ ಕಷ್ಟ ಕೊಡೋದು ಅಂತೆಲ್ಲ. ಆಮೇಲೆ ನಾನು ನೀಟಾಗಿ ಆ್ಯಕ್ಚುಲಿ ಡ್ರೆಸ್ ಮಾಡ್ತಾ ಇರಲಿಲ್ಲ, ಬೊಟ್ಟು ಹಾಕೋತಿರ್ಲಿಲ್ಲ, ತಲೆ ಬಾಚಿ, ಯಾಕಂದರೆ ಮನೇಲೇ ಇರ್ತೇನಲ್ಲ ನಾನು. ಆಮೇಲೆ ಮಕ್ಳ ಜೊತೆ ಕೂಡ ಅಷ್ಟು ಖುಷಿಯಾಗಿ ಇರ್ತಾ ಇರಲಿಲ್ಲ. ಮತ್ತು ನನಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ ಆಗೋದು. ಇನ್ನೇನು ಪೀರಿಯಡ್ ಸಾಕು, ಒಂದು ವಾರಕ್ಕೆ ಮೊದಲು ನನಗೆ ತುಂಬ ಅಂದರೆ ತುಂಬ ಕೋಪ. ಆಗ ನಂಗೆ ಹೌದು ಪೀರಿಯಡ್ಸ್ ಹತ್ರ ಬಂತು ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೋಡಿ ನನಗೆ ಕೋಪ ಬರ್ತಾ ಇದೆ, ನನಗೆ ಕೂಡ ಅದು ಫೀಲ್ ಆಗ್ತಾ ಇತ್ತು. ಈ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ನಾನು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇವಾಗ ನಾನು ಬೆಳಿಗ್ಗೆ ಮತ್ತು ಸಂಜೆ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇರ್ತೇನೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ. ಈಗ 6 ಮಂತಿಂದ ನಾನು ವಿಷ್ಣು ಸಹಸ್ರನಾಮ ಮತ್ತು ಹನುಮ ಚಾಲಿಸ ಓದೋದೆ, ನಾನು ಮಲಗುವುದೇ ಇಲ್ಲ ನಾನು ಇವಾಗ. ಸೊ ಸ್ಪಿರಿಚುವಲಿನೂ ಬೆಳಿತಿದ್ದೀರಾ, ದೈಹಿಕವಾಗಿ ಬೆಟರ್ ಆಗ್ತಿದ್ದೀರಾ. ಇದು ನಾನು ಈ ಥರ ವಿಡಿಯೋಸ್ ಎಲ್ಲ ತುಂಬ ಅಂದರೆ ನೋಡ್ತಾ ಇದ್ದೀನಿ. ಒಂದು 50 ಡೌನ್ಲೋಡ್ ಮಾಡಿಟ್ಟಿದ್ದೆ ನಿಮ್ಮದು ಮೆಸೇಜ್ ವಿಡಿಯೋಸ್ ಎಲ್ಲ. ಥ್ಯಾಂಕ್ ಯು. ಮಲಗೋದು ನಿನ್ನ ವಿಡಿಯೋಸ್ ಕೇಳ್ಕೊಂಡೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಆಲ್ಮೋಸ್ಟ್ ಕೋವಿಡ್ ಸಂದರ್ಭದಿಂದ ನಮ್ಮ ವಿಡಿಯೋಗಳನ್ನು ನೋಡಿ ಆನ್ಲೈನ್ ಸೆಷನ್ಸ್ಗಳನ್ನು ತಗೊಂಡು ಅದ್ಭುತವಾದ ಒಂದು ಆಂತರಿಕ ಬದಲಾವಣೆಗಳನ್ನು ಅನುಭವಿಸಿ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರ ಅಭಿಪ್ರಾಯನ ಹಂಚ್ಕೊಳ್ಳೋಕ್ಕೆ ತನುಜಾ ಅವ್ರು ಬಂದಿದ್ದಾರೆ. ನಮಸ್ಕಾರ ತನುಜಾ ಅವರೇ. ನೀವು ಮಾತಾಡ್ತಾ ನಂಗೆ 2-3 ತುಂಬ ಕ್ಯೂಟ್ ವಿಷಯ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ನೀವು ಅದನ್ನು ಹಂಚ್ಕೋಬೇಕು. ಒಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿರೋ ಒಂದು ವಿಷಯ ಅಂದರೆ, ನಾವೆಲ್ಲರೂ ಏನಾದರೂ ಹೋಗಿ ಎಕ್ಸಸೈಸ್ ಮಾಡು ಅಥವಾ ಒಳ್ಳೆ ಊಟ ಮಾಡು ಅಥವಾ ಚೆನ್ನಾಗಿ ಬಟ್ಟೆ ಹಾಕು ಅಂದರೆ, ನಂಗೆ ಕೆಲಸ ಸಿಗಲಿ ಆಮೇಲೆ ನಾನು ಮಾಡ್ತೀನಿ, ನನ್ನ ಮದುವೆ ಆಗಲಿ ಆಮೇಲೆ ಮಾಡ್ಕೋತೀನಿ ಬಿಡು, ಇಲ್ಲ ಮನೇಲಿ ಪ್ರಾಬ್ಲಮ್ ಇದೆಯಲ್ಲ ಅದು ಸಾಲ್ವ್ ಆದಮೇಲೆ ಮಾಡ್ತೀನಿ ಬಿಡು ಅಂತ ಹೇಳ್ತೀವಿ. ಬಟ್ ಯೂನಿವರ್ಸ್ ಆ ಥರ ವರ್ಕ್ ಆಗಲ್ಲ. ನಾವು ಮೊದಲು ಏನಾದರೂ ಒಂದು ರಿಚುವಲ್ ಮಾಡಿ ಆ ಪ್ಯಾಟರ್ನ ಬ್ರೇಕ್ ಮಾಡಿದ್ರೇ ಆ ಎನರ್ಜಿ ಶಿಫ್ಟ್ ಆಗುತ್ತೆ. ಆಗ ಬಂದಿರೋ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಸೊ ನಿಮಗೆ ಕೆಲಸ ಹೋಗ್ಬಿಟ್ಟಿದೆ ಅಥವಾ ಅನಾರೋಗ್ಯ ಬಂದಿದೆ ಅಥವಾ ಏನೋ ಸಿಗ್ತಾ ಇಲ್ಲ ಅಂದರೆ, ನೀವು ಒಂದು ಸ್ಟ್ರಾಟಜಿ ಅಂತ ಮಾಡ್ಕೊಳ್ಳಿ. ಅದು ಸೈನ್ಸ್ ಮ್ಯಾಚ್ ಮಾಡೋ ಥರ 2+2=4 ಅಂತ ಏನು ಇರಬೇಕಾಗಿಲ್ಲ. ಅಂದರೆ ಕೆಲವರು ಹೇಳ್ತಾರೆ ನಂಗೆ ಕೆಲಸ ಸಿಗದೆ ಇರೋ ಪ್ರಾಬ್ಲಮ್ ಇರೋದು, ಎಕ್ಸಸೈಸ್ ಮಾಡಿದ್ರೆ ಕೆಲಸ ಸಿಕ್ಬಿಡುತ್ತಾ ಅಂತ. ಆದರೆ ಎಕ್ಸಸೈಸ್ ಮಾಡಬೇಕಾದ್ರೂ ನಮ್ಮ ಮನಸ್ಸೇ ಇರೋದು, ಕೆಲಸ ಹುಡುಕ್ಬೇಕಾದ್ರೂ ನಮ್ಮ ಮನಸ್ಸೇ ಹುಡುಕೋದು, ಬೇಸರ ಆಗೋದು ನಮ್ಮ ಮನಸ್ಸೇ ಅನ್ನೋದನ್ನು ಮರ್ತು ಹೋಗ್ಬಿಟ್ಟು ಈ ಇನ್ನರ್ ಡೈನಮಿಕ್ಸೇ ಗೊತ್ತಿಲ್ಲ. ಯಾಕಂದರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಈ ಇನ್ನರ್ ಸೈನ್ಸ್ ಹೇಳ್ಕೊಟ್ಟಿಲ್ವಲ್ಲ. ಸೊ ಅದರಿಂದ ನಾವು ಎಲ್ಲವನ್ನೂ ಲೆಕ್ಕಾಚಾರದ ಲೆವೆಲಲ್ಲೇ ನೋಡೋಕ್ಕೆ ಹೋಗಿ, ಇಲ್ಲ ಅದಕ್ಕೊಂದು ಸ್ಟ್ರಾಟಜಿನ ಮಾಡೋಣ. ಏನು ಅದು ಡೈರೆಕ್ಟಾಗಿ ಕೋರ್ಲೇಟ್ ಆಗಿರೋದು ಬೇಕಾಗಿಲ್ಲ. ನಾನು ದಿನ ಒಂದು 10 ನಿಮಿಷ ಎಕ್ಸಸೈಸ್ ಮಾಡ್ತೀನಿ, 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಒಂದು 10 ನಿಮಿಷ ಜಾಬ್ಗೆ ಅಫರ್ಮೇಷನ್ಸ್ ಮಾಡ್ತೀನಿ. ಅಮ್ಮ ಯಾವಾಗಲೂ ಹೇಳ್ತಿರ್ತಾಳೆ ಪ್ರಾರ್ಥನೆ ಮಾಡು ದೇವರಿದ್ದಾನೆ ಅಂತ. ಸೊ ಹೋಗಲಿ ಒಂದು ಹೊಸ ಯಾವುದೋ ಮಂತ್ರ ಕಲಿಯೋಣ. ಈ ಥರ ಒಂದು ಪ್ಯಾಟರ್ನ ನಾವೇ ಚೇಂಜ್ ಮಾಡಿದಾಗ, ಐ ಆಮ್ ಅ ಬ್ಯುಸಿ ಪರ್ಸನ್, ಐ ಆಮ್ ಲಾಟ್ ಆಫ್ ವರ್ಕ್, ಗಾಡ್ ಈಸ್ ಬ್ಲೆಸ್ಸಿಂಗ್ ಮೀ, ಈ ಥಾಟ್ ಚೇಂಜ್ ಆದಾಗ ಅದಕ್ಕೆ ಮ್ಯಾಚ್ ಆಗೋ ಉನ್ನತವಾದ ಕೆಲಸನೋ ಅಥವಾ ಆರೋಗ್ಯದಲ್ಲಿ ಗುಣನೋ ಆಗುತ್ತೆ ಅಂತ ಈ ಥರ ತುಂಬ ಡೀಟೇಲಾಗಿ ಹೇಳಿದ್ದೆ. ಅದನ್ನು ನೀವು ನೆನಪು ಮಾಡ್ಕೊಂಡು ಇವಾಗ ಹೇಳಿದ್ರಿ ನನಗೆ. ಸೊ ಇದು ಯಾಕೆ ನಾನು ಇಷ್ಟೊತ್ತು ಹೇಳಿದೆ ಅಂದರೆ, ವೀಕ್ಷಕರಿಗೆ ಕಾಂಟೆಕ್ಸ್ಟ್ ಅರ್ಥ ಆಗಲಿ ಅಂತ ಹೇಳಿಮ್ಮ. ಈ ವಿಷಯ ನಿಮ್ಗೆ ಯಾಕೆ ಇಷ್ಟ ಆಯಿತು, ಅದನ್ನು ಹೇಗೆ ಅಳವಡಿಸ್ಕೊಂಡಿದ್ದೀರಾ, ಮತ್ತು ನಮ್ಮ ವರ್ಕ್ಶಾಪ್ಸಿನ ಅನುಭವ ಎಲ್ಲ ಹೇಳಿ ಪ್ಲೀಸ್. ಓಕೆ, ನಾನು 30 ಡೇಸ್ ಇನ್ನರ್ ಹೀಲಿಂಗಿಗೆ ಜಾಯಿನ್ ಆದಾಗ, ಅಂದರೆ ಜಾಯಿನ್ ಆಗೋಕ್ಕೆ ಮೊದಲು ನಾನು ನನಗೆ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ನಾನು ಆ್ಯಕ್ಚುಲಿ ತುಂಬ ಡೈಲಿ ಪ್ರೇಯರ್ ಮಾಡುವಾಗ ಅಳ್ತಾ ಇದ್ದೆ, ನನಗೆ ಯಾಕೆ ಕಷ್ಟ ಕೊಡೋದು ಅಂತೆಲ್ಲ. ಆಮೇಲೆ ನಾನು ನೀಟಾಗಿ ಆ್ಯಕ್ಚುಲಿ ಡ್ರೆಸ್ ಮಾಡ್ತಾ ಇರಲಿಲ್ಲ, ಬೊಟ್ಟು ಹಾಕೋತಿರ್ಲಿಲ್ಲ, ತಲೆ ಬಾಚಿ, ಯಾಕಂದರೆ ಮನೇಲೇ ಇರ್ತೇನಲ್ಲ ನಾನು. ಕೆಲಸ ಸಿಕ್ಕಿದ ಮೇಲೆ ನಾನು ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ ಹಾಗೆ ಇರ್ತಾ ಇದ್ದೆ. ಆಮೇಲೆ ಮಕ್ಳ ಜೊತೆ ಕೂಡ ಅಷ್ಟು ಖುಷಿಯಾಗಿ ಇರ್ತಾ ಇರಲಿಲ್ಲ. ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ಇಂಪಾರ್ಟೆನ್ಸ್ ಆಫ್ ಮೆಡಿಟೇಷನ್ನು ಯಾಕೆ ಮಾಡಬೇಕು, ಮತ್ತು ಕ್ಲಾಸಲ್ಲಿ ಪದೇ ಮೇಡಮ್ ಹೇಳೋರು, ನೀವು ಪ್ರತಿಯೊಬ್ಬರು ಕೂಡ ಏನು ತಪ್ಪು ಮಾಡ್ತೇನೆ, ಓಕೆ ನನಗೆ ಮದುವೆ ಆದಮೇಲೆ ನಾನು ಕೆಲಸ ಮಾಡ್ತೇನೆ, ನನಗೆ ಕೆಲಸಕ್ಕೆ ಸಿಕ್ಕಿದ ಮೇಲೆ ನಾನು ಚೆನ್ನಾಗಿರ್ತೇನೆ ಅಂತ. ಬಟ್ ಇದನ್ನು ನಾನು ಮೇಡಮ್ ಹೌದಿಲ್ಲ ಅಂತ ಮತ್ತೆ ನಾನು ನೀಟಾಗಿ ಡ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಮೆಡಿಟೇಷನಲ್ಲಿ ಕನ್ಸಿಸ್ಟೆನ್ಸಿ ಇರಲಿಲ್ಲ ನನಗೆ. ಆ್ಯಕ್ಚುಲಾಗಿ ನಾನು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇವಾಗ ನಾನು ಬೆಳಿಗ್ಗೆ ಮತ್ತು ಸಂಜೆ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇರ್ತೇನೆ ಮಲಗುವಾಗ, ಯಾಕಂದ್ರೆ ನನಗೆ ಪ್ರೇಯರ್ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ. ಸೊ ತುಂಬ ಬದಲಾವಣೆ ಆಗ್ತಾ ಇದೆ ನನ್ನಲ್ಲೇನೆ. ಯಾಕಂದರೆ ಮೆಡಿಟೇಷನ್ಗೆ ಇಷ್ಟು ಪವರ್ ಇದೆ ಅಂತಂದರೆ ಆ ಪವರ್ ನಮ್ಮಿಂದನೇ ಬರಬೇಕಲ್ಲ. ಸೊ ಅದಕ್ಕೆ ಏನೊಂದು ದಾರಿ ತೋರಿಸಿದವರು ಪೂರ್ವಿ ಮೇಡಮ್ಮು. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೆ. ನಾನು ತುಂಬ ಬದಲಾವಣೆ ಆಗಿದೆ. ಮತ್ತು ನನಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಮೂಡ್ ಸ್ವಿಂಗ್ ಆಗೋದು. ಇನ್ನೇನು ಪೀರಿಯಡ್ ಸಾಕು, ಒಂದು ವಾರಕ್ಕೆ ಮೊದಲು ನನಗೆ ತುಂಬ ಅಂದರೆ ತುಂಬ ಕೋಪ. ಆಗ ನಂಗೆ ಹೌದು ಪೀರಿಯಡ್ಸ್ ಹತ್ರ ಬಂತು ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೋಡಿ ನನಗೆ ಕೋಪ ಬರ್ತಾ ಇದೆ, ನನಗೆ ಕೂಡ ಅದು ಫೀಲ್ ಆಗ್ತಾ ಇತ್ತು.
ಬಟ್ ನನ್ಗೆ ಇವಾಗ ಕಿರಿಕಿರಿ. ಹೌದು. ಬಟ್ ಈಗ ಪೀರಿಯಡ್ಸ್ ಆದಾಗ್ಲೇ ಆಗೋಯ್ತಾ ಅನ್ನೋ ಮಟ್ಟಕ್ಕೆ ನಾರ್ಮಲ್ ಪ್ರಾಸೆಸ್ ಅನ್ನೋ ತರ ಅಲ್ವಾ. ಅಂಡ್ ತುಂಬಾ ಜನ ಹೆಣ್ಮಕ್ಳಿಗೆ ನಂಬಿಕೆನೇ ಇಲ್ಲ, ಪೀರಿಯಡ್ಸ್ ಅಲ್ಲೂ ಆರಾಮಾಗಿರಬಹುದು, ಪೀರಿಯಡ್ಸ್ ಅಲ್ಲೂ ಏನೋ ದೈಹಿಕ ಹಿಂಸೆ ಇಲ್ಲದೆ ಅಥವಾ ಮಾನಸಿಕ ಕಿರಿಕಿರಿ ಇಲ್ಲದೆ. ಯಾಕಂದ್ರೆ ಒಂದು ಕಾಮಿಡಿ ಬರ್ತಾ ಇರ್ತಲ್ಲ ರೀಲ್ಸ್ ಅಲ್ಲಿ, ಏನೋ ಎತ್ಕೊಂಡು ಹೆಂಡತಿ ಬಿಸಾಕ್ತಿದ್ದಾಳೆ ಕಿಚನ್ ಪೀರಿಯಡ್ಸ್ ಅಂತ ಕೇಳೋ ತರ, ಆ ತರ ಇಲ್ಲದೆ ಒಂದು ನಾರ್ಮಲ್ ಇದ್ರಲ್ಲಿ ಅದು ಒಂದು ಪ್ರಾಸೆಸ್ ತರ. ಈಗ ನೆಗಡೆ ಬರುತ್ತೆ ಒಂದೊಂದ್ಸತಿ ಅಲ್ವಾ, ಕಣ್ಣಲ್ಲಿ ಏನೋ ಇದು ಬರುತ್ತೆ, ಆ ತರ ಒಂದು ಪ್ರಾಸೆಸ್ ಅಷ್ಟೇ ಅನ್ನೋ ತರ ಪೀಸ್ಫುಲಿ ಎಂಬ್ರೇಸ್ ಮಾಡಬಹುದು ಅಂತಾನೆ ಎಷ್ಟೋ ಜನ ಹೆಣ್ಮಕ್ಳು ಗೊತ್ತಿಲ್ಲ. ಎಸ್, ಪ್ಲೀಸ್ ಕಂಟಿನ್ಯೂ. ಹೌದು. ಹಾಗೇನೆ ಇನ್ನೊಂದು, ನಾನು ಕೊರೋನಾ ಟೈಮಿಂದನೇ ಮೇಡಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೇನೆ ಅಂತ ಹೇಳ್ತೇನೆ ನಾವು. ಆಮೇಲೆ ಮೇಡಮ್ದು ವಿಡಿಯೋ ನೋಡಿದ್ಮೇಲೆ ನಾವು ಅಗ್ನಿಹೋತ್ರ ಕೂಡ ಮಾಡ್ತಾ ಇದ್ದೇವೆ. ನನ್ನ ಮಗನಿಗೆ ತುಂಬಾ ಇಷ್ಟ ಅಗ್ನಿಹೋತ್ರ ಅಂದ್ರೆ, ಚಿಕ್ಕ ಮಗನಿಗೆ. ನಾವು 3 ಜನನು ಸುತ್ತ ಕೂತ್ಕೊಂಡೆ 3 ಜನನ ಅಗ್ನಿಹೋತ್ರ ಮಾಡ್ತೇವೆ. ಹಾಗೆ ಅದ್ರ ಜೊತೆಗೆ ಇನ್ನೊಂದು, ನನಗೆ ವಿಷ್ಣು ಸಹಸ್ರನಾಮ ಓದಬೇಕಂತ ಸುಮಾರು ಒಂದು 4 ಇಯರ್ಸಿಂದ ಅನ್ಸ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಈಗ 6 ಮಂತಿಂದ ನಾನು ವಿಷ್ಣು ಸಹಸ್ರನಾಮ ಮತ್ತು ಹನುಮ ಚಾಲಿಸ ಓದದೆ ನಾನು ಮಲಗುವುದೇ ಇಲ್ಲ ನಾನು ಇವಾಗ. ಸೊ ಸ್ಪಿರಿಚುವಲಿನೂ ಬೆಳಿತಿದ್ದೀರಾ, ದೈಹಿಕವಾಗಿ ಬೆಟರ್ ಆಗ್ತಿದ್ದೀರಾ, ಅಂಡ್ ಆನಂದ ಒಳಗಡೆ ಹ್ಯಾಪಿನೆಸ್, ತುಂಬಾ ಸಮಾಧಾನ ಇದೆ, ಖುಷಿ ಇದೆ ನನಗೆ, ತುಂಬ ಪೀಸ್ ಆಫ್ ಮೈಂಡ್ ಇದೆ. ಅದು ನನ್ನಲ್ಲಿ ಕೂಡ ಚೇಂಜಸ್ ಗೊತ್ತಾಗ್ತದೆ. ಈಗ ಮೊದಲೆಲ್ಲ ನಾನು ಮಕ್ಕಳಿಗೆ ಅದೇ ಸ್ವಲ್ಪ ಓದೋ ವಿಚಾರದಲ್ಲಿ ಬೈತಾ ಇದ್ದೆ ನಾನು. ಈಗ ಅವರನ್ನು ನಾನು ಅರ್ಥ ಮಾಡ್ಕೊಳ್ತೇನೆ. ನನ್ನ ಫ್ಯಾಮಿಲಿಯಲ್ಲಿ ಕೂಡ ಅಷ್ಟೇ, ಎಲ್ಲರೂ ಕೂಡ ನನ್ನ ಚೇಂಜಸ್ ನೋಡಿ ಎಲ್ರಿಗೂ ಆಶ್ಚರ್ಯ. ಸೊ ಅವರಿಗೆಲ್ಲ, ನನ್ನ ತಂಗಿಗೂ ನಿಮ್ಮದು ವೀಡಿಯೋಸ್ ಕಳಿಸಿದ್ದೀನಿ, ಜಾಯಿನ್ ಆಗಿದ್ದಾರೆ. ನನ್ನ ತಮ್ಮ, ನನ್ನ ಫ್ರೆಂಡು, ನನ್ನ ಕಸಿನ್ ಡಾಟರು ಎಲ್ಲರೂ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವೊಂದು ಸೂಪರ್ ಕ್ಯೂಟ್ ವಿಷಯ ಹೇಳಿದ್ರಿ, ನಿಮ್ಮ ಫ್ರೆಂಡ್ 10 ವರ್ಷದ ಮಗು ಹೇಳಿದ್ದವ್ರಮ್ಮಗೆ, ಅದನ್ನೇ ಹೇಳಿ ಪ್ಲೀಸ್. ಇದು ನಾನು ಈ ಥರ ವಿಡಿಯೋಸ್ ಎಲ್ಲ ತುಂಬ ಅಂದರೆ ನೋಡ್ತಾ ಇದ್ದೀನಿ. ಒಂದು 50 ಡೌನ್ಲೋಡ್ ಮಾಡಿಟ್ಟಿದ್ದೆ ನಿಮ್ಮದು ನಿಮ್ಮದು ವೀಡಿಯೋಸ್ ಎಲ್ಲ. ಥ್ಯಾಂಕ್ ಯು. ಮಲಗೋದು ನಿಮ್ಮದು ವೀಡಿಯೋಸ್ ಕೇಳ್ಕೊಂಡೆ, ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳ್ದಾಗೆ ಯಾವುದು ಮಾರ್ನಿಂಗ್ ಅಫರ್ಮೇಷನ್ ಕೇಳ್ತೀನಿ, ಹೃದಯ ಜ್ಯೋತಿ ಧ್ಯಾನ ಅದು ಕೂಡ ಮಾಡ್ತೇನೆ ನಾನು. ಸಾರಿ ಟು ಇಂಟರಪ್ಟ್ ಯು ವೀಕ್ಷಕರೇ, ಹೃದಯ ಜ್ಯೋತಿ ಧ್ಯಾನ ಮತ್ತು ಮಾರ್ನಿಂಗ್ ಅಫರ್ಮೇಷನ್ಸ್ ಎರಡು ಒಂದು ಗೈಡೆಡ್ ಮೆಡಿಟೇಷನ್ ಥರ. ಅದನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ಲಿ ಉಚಿತವಾಗಿ ಹಾಕಿದ್ದೀವಿ. ನಾನು ಲಿಂಕ್ ಶೇರ್ ಮಾಡ್ತೀನಿ ಅದರ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ. ನೀವು ಕೂಡ ದಿನನಿತ್ಯ ಅದನ್ನು ಕೇಳಿಸ್ಬೋದು. 5 ನಿಮಿಷ ಅಲ್ವಾ, ಒಂಥರ ರೀಚಾರ್ಜ್ ಆಗಿಬಿಡುತ್ತೆ ಸಿಸ್ಟಮ್. ಸೊ ಎಸ್, ಕಂಟಿನ್ಯೂ ಮಾಡಿ. ಅದನ್ನು ಕೇಳಿ ನನ್ನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಆಮೇಲೆ ನನ್ನ ತಂಗಿಗೆ ನಾನು ಸಜೆಸ್ಟ್ ಮಾಡಿದೆ, ನೋಡಿ ಈ ಥರ ಪೂರ್ವಿ ಮೇಡಮ್ ನೀನು ಒಂದ್ಸಲ ಕೇಳಿ ನೋಡು, ತುಂಬ ಚೇಂಜಸ್ ಆಗ್ತದೆ ನಿನ್ನಲ್ಲಿ ಅಂತ. ಅವಳು ಶುರು ಮಾಡಿಲ್ಲ. ಅದನ್ನು ನೋಡಿ ಅವ್ರ ಹಸ್ಬೆಂಡ್, ಏನು ನೀನು ಹಿಮಾಲಯಕ್ಕೆ ಹೋಗೋ ಯೋಚನೆ ಇದೆ ಅಂತ ಕೇಳಿದ್ರು. ಸಾತ್ವಿಕ ಆಗ್ಬಿಟ್ಟಿದ್ದಾರೆ ಅಂತ ಚೇಂಜಸ್ ಆಗಿದ್ದಾಳೆ ನನ್ನ ತಂಗಿನೇ. ಆಮೇಲೆ ಈಗ ಅವಳು 30 ಡೇಸ್ ಇನ್ನರ್ ಹೀಲಿಂಗ್ ಕೂಡ ಜಾಯಿನ್ ಆಗಿದ್ದಾಳೆ. ಅವಳಿಗೂ ತುಂಬಾ ಇಷ್ಟ ಆಯ್ತು, ಅವಳು ತುಂಬಾ ಚೇಂಜ್ ಆಗಿದ್ದಾಳೆ ಅಂತೆ. ತುಂಬಾ ಖುಷಿ, ಅವಳಿಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ ನನಗೆ ಅದನ್ನು ಜಾಯಿನ್ ಆದ್ಮೇಲೆ ಅಂತ ಹೇಳಿದ್ಲು. ಆಮೇಲೆ ಅವಳ ಮಗಳು 10 ವರ್ಷ, ಇವಾಗ 5th ಸ್ಟ್ಯಾಂಡರ್ಡ್. ಅವಳು, ಅಮ್ಮ ನೀನು ತುಂಬಾ ಚೇಂಜ್ ಆಗಿದ್ಯಮ್ಮ, ಈಗ ನನಗೆ ತುಂಬಾ ಖುಷಿ ಆಗ್ತದೆ ನಿಮ್ಮ ಹತ್ರ ಅಂತ ಹೇಳ್ತಿದ್ಲಂತೆ. ಅದಕ್ಕೆ ಇದೊಂದು ಆಸ್ತಿ ಅಲ್ವಾ ಇದು. ಅಂದ್ರೆ 10 ವರ್ಷದ ಮಗು ಹೇಳತ್ತೆ, ಅದಕ್ಕೆ ಏನು ಗೊತ್ತಿಲ್ಲ ಅಮ್ಮ ಏನ್ ಮಾಡ್ಕೊತಿದ್ದಾಳೆ ಅಂತ. ಅಮ್ಮ ಏನಮ್ಮ ನೀನ್ ಇಷ್ಟು ಚೇಂಜ್ ಆಗಿದೆಯಾ ಅಂತ. ವಾವ್, ದಟ್ಸ್ ಸೋ ಬ್ಯೂಟಿಫುಲ್. ಅದನ್ನ ಹೇಳ್ಬೇಕಿದ್ರೆ ನೋಡು, ನನಗೆ ಋತ್ವಿನಿ ಈ ತರ ಹೇಳಿದಾಳೆ, ಅಮ್ಮ ತುಂಬಾ ಚೇಂಜ್ ಆಗಿದ್ದಾಳೆ ಅಂತ ಹೇಳ್ದೆ. ಅವಳು ಜೋರು ನಗಾಡ್ತಾ ಇದ್ಲು, ನಮ್ಮಮ್ಮ ಚೇಂಜ್ ಆಗಿದ್ದಾರೆ ನಿಜವಾಗ್ಲು ಅಂತ ಹೇಳಿ. ಆಮೇಲೆ ನಾನು ಇಲ್ಲೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈಗ ನಾವು ಯಾವುದೋ ಮಾಲ್ಗೆ ಹೋದ್ರೆ ಒಂದು ಏನೋ ಬ್ರ್ಯಾಂಡೆಡ್ ಐಟಮ್ ತಗೋಬಹುದು, ಮಾರ್ಕೆಟ್ಗೆ ಹೋದ್ರೆ ಈ ಕಣ್ಣಿಗೆ ಬೇಕಾದ ಹಣ್ಣು ತರಕಾರಿ ತಗೋಬಹುದು, ಏನೋ ಇಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಆಗೋಕ್ಕೆ ಏನು ಕೆಮಿಕಲ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಏನೋ ಒಂದು ಗ್ಯಾಡ್ಜೆಟ್ಸು, ಮನೆಗೆ ಏನೋ ಒಂದು ಐಟಮ್ ಬೇಕು, ಮಷೀನು, ಅದು ಮಾಡೋದು ಇದು ಮಾಡೋದು, ಈಗ ನೆಲ ಒರೆಸೋದು ಎಲ್ಲ ಬಂದಿದೆ, ಏನು ಬೇಕಾದ್ರೂ ತೊಗೋಬೋದು. ಆದರೆ ನೀವು ಹೇಳ್ದಂಗೆ ಪೀರಿಯಡ್ಸ್ ಆದಾಗ ಕಿರಿಕಿರಿ ಆಗುವಂಥದ್ದು ಕಮ್ಮಿ ಮಾಡೋದು ಏನು ತೊಗೊಳಕ್ಕಾಗತ್ತೆ? ಮಗು ಅಮ್ಮನ ನೋಡಿ, ಅಮ್ಮ ಎಷ್ಟು ಚೆನ್ನಾಗಿ ಆರಾಮಾಗಿದೆಯಮ್ಮ ಇವಾಗ, ಅದಕ್ಕೆ ನಾವು ಏನು ಪರ್ಚೇಸ್ ಮಾಡೋಕ್ಕಾಗುತ್ತೆ? ಗಂಡ ಹೆಂಡತಿಗೆ ಏನೇ ನೀನು ಇಷ್ಟು ಆರಾಮಾಗ್ಬಿಟ್ಟಿದ್ಯಾ ಅಂತ ಹೇಳೋದು, ಅದಕ್ಕೆ ಏನು ಪರ್ಚೇಸ್ ಮಾಡೋಕ್ಕಾಗತ್ತೆ? ನೀವು ಹೇಳಿದ್ದು ನನಗೆ ಸ್ವಯಂ ಪ್ರೀತಿ ಮಾಡ್ಕೊಳ್ಳೋದು, ನಾನು ಮನೇಲಿದ್ರೇನು ಆಚೆ ಇದ್ರೇನು, ನನಗೆ ನಾನು ಕರಡಿ ಮುಂದೆ ನಿಂತಾಗ ವಾವ್ ಐ ಲವ್ ಮೈ ಸೆಲ್ಫ್ ಅನ್ನೋ ಆ ಒಂದು ಸೆಲ್ಫ್ ರೆಸ್ಪೆಕ್ಟ್, ಅದನ್ನ ಎಲ್ಲ ಹೋಗಿ ಕೊಂಡ್ಕೊಳ್ಳೋದು ಅಲ್ವಾ? ಅದು ಖಂಡಿತ ಆಂತರಿಕ ಸಾಧನೆಯಿಂದ ಮಾತ್ರ ಬರೋಕ್ಕೆ ಸಾಧ್ಯ. ಅದು ಎಲ್ಲೂ ಅಂದ್ರೆ ನನ್ನ ಪ್ರಕಾರ ಮೋಸ್ಟ್ ಎಕ್ಸ್ಪೆನ್ಸಿವ್ ಅದು, ಏನಂತೀರಾ? ಅದೆಲ್ಲೂ ಸಿಗಲ್ಲ ಅಲ್ವಾ? ನಾವು ನಮ್ಮ ಒಳಗಡೆ ಹುಡ್ಕೋಬೇಕು. ಇನ್ಫ್ಯಾಕ್ಟ್ ನಿನ್ನೆ ಒಬ್ರು ಬಂದಿದ್ರು, ತುಂಬಾ ಓದ್ಕೊಂಡಿರೋರು. ಅವ್ರು ಹೇಳಿದ್ರು, ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ಅರ್ಥ ಆಯ್ತು, ಬಾಲ್ಯದಲ್ಲಿ ಅಮ್ಮನ ಪ್ರೀತಿಯ ಕೊರತೆ, ಅಪ್ಪನ ಪ್ರೀತಿಯ ಕೊರತೆ ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಎಲ್ಲಿ ಹುಡುಕ್ಬೇಕು ಮೇಡಮ್ ಅದನ್ನ ಅಂತ ಕೇಳ್ತರು. ಪಾಪ ನನಗೆ ಅಂದ್ರೆ ಇಷ್ಟು ಬೇಸಿಕ್ಕು ನಾವು ಇಷ್ಟೆಲ್ಲ ಓದ್ಕೊಂಡ್ರು ಯಾರು ಹೇಳ್ಕೊಡಲ್ವಲ್ಲ ಅಂತ ಅನ್ಸುತ್ತೆ ಅಲ್ವಾ? ನಿಮ್ ಒಳಗಡೆ ಹೌದಾ ಮೇಡಮ್, ನಮ್ಮ ಒಳಗಡೆ ಹುಡ್ದಾಗ ಅದು ಸಿಗತ್ತಾ ಅಂತ ಎಷ್ಟು ಇನ್ನೋಸೆಂಟ್ ಆಗಿ ಕೇಳಿದ್ರು. ಅಂದ್ರೆ ತುಂಬಾ ಓದ್ಕೊಂಡಿರೋರು ಅವರು. ಅಂದ್ರೆ ಆ ಸಣ್ಣ ಆಸ್ಪೆಕ್ಟು ಎಲ್ಲೂ ಸೊಸೈಟಿ ಓಪನ್ನೇ ಮಾಡಿಲ್ಲ ಅಲ್ವಾ? ಅಂದ್ರೆ ಸಚ್ ಅ ಲಾಸ್ ಇಫ್ ಯು ಸಿ ಆಕ್ಚುಲಿ,
ಬಟ್ ಇದು ಹೇಗೆ ಅನ್ಸುತ್ತಮ್ಮ ನಿಮಗೆ ಸ್ವಯಂ ಪ್ರೀತಿ ಮತ್ತು ನಮ್ಮ ಜೊತೆ ನಾವು ಕಂಫರ್ಟಬಲ್ ಆಗಿರೋದು, ಈ ಖುಷಿಯನ್ನು 10 ಜನಕ್ಕೆ ಹಂಚೋದು, ಮತ್ತು ಇನ್ನರ್ ಮೈಂಡ್ ಪವರಲ್ಲಿ ಜಸ್ಟ್ ಒಂದು 10 ಮಿನಿಟ್ಸ್ ಟ್ರೈನಿಂಗಲ್ಲಿ ಹ್ಯೂಜ್ ಶಿಫ್ಟ್ಸ್ ಅನುಭವಿಸೋದು, ಇದು ಈಸ್ ಇಟ್ ವೆರಿ ಮ್ಯಾಜಿಕಲ್? ಹೌ ಡು ಯು ಫೀಲ್? ಇಟ್ ಈಸ್ ರಿಯಲಿ ಮ್ಯಾಜಿಕಲ್ ಅಂತ ಹೇಳ್ಬೋದು. ಎಸ್. ಯಾಕಂದರೆ ನಾವು ಇನ್ನೊಬ್ಬರಿಗೆ ಐ ಲವ್ ಯು ಅಂತ ಒಂದು ಮಗು ನೋಡಿದ ತಕ್ಷಣ ಹೇಳ್ಬೋದು, ಅಥವಾ ನಮ್ಮ ಹಸ್ಬೆಂಡಿಗೆ ಇಲ್ಲ ಬಾಯ್ ಫ್ರೆಂಡಿಗೆ ಹೇಳ್ಬೋದು. ಬಟ್ ನನಗೆ ನಾನು ಹೇಳ್ಕೊಡೋದು ತುಂಬ ಡಿಫ್ರೆಂಟ್ ಅಲ್ಲ ಅದು. ಸೊ ಅದು ನನಗೆ ತುಂಬ ಇಷ್ಟ. ನಾನು ಕೂಡ ಐ ಲವ್ ತನುಜ ಅಂತ ಹೇಳ್ಕೊಳ್ತೀನಿ ನಾನು ಮಿರರ್ ನೋಡಿ. ನೀವು ಆಗಲೇ ಹೇಳ್ತಾ ಇದ್ರಿ ಬೆಳಗ್ಗೆ 4 ಗಂಟೆಗೆ ಎದ್ದು ಫಸ್ಟ್ ಮೆಡಿಟೇಷನ್ ಮಾಡಿ ಅಫರ್ಮೇಷನ್ಸ್ ಮಾಡಿ ಹೃದಯ ಜ್ಯೋತಿ ಧ್ಯಾನ. ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ, ಸಾವಿರಾರು ವರ್ಷದ ಹಿಂದೆಯಿಂದಾನು ನೋಡಿ ನಮ್ಮ ಉಪನಿಷತ್ತುಗಳಲ್ಲಿ ಅಥವಾ ಆದಿಶಂಕರರು ಆ ಒಂದು ಇನ್ನರ್ ಲೈಟ್ ಬಗ್ಗೆ ಮಾತಾಡ್ತಾರೆ. ಎಷ್ಟೋ ಮಂತ್ರಗಳು ಶ್ಲೋಕಗಳು ಇವೆ ಇದ್ರ ಬಗ್ಗೆ. ಬಟ್ ಎಲ್ಲೋ ಒಂದು ಕಡೆ ಅಷ್ಟು ಡೀಪಾಗಿ ನಾವು ಏನ್ಷಿಯಂಟ್ ಸೈನ್ಸಸ್ಗೆ ಹೋಗೋಕ್ಕಾಗದೇ ಇದ್ರು ಒಂದು 5 ಮಿನಿಟ್ಸು ಬೇಡ ಹೋಗಲಿ, ಒಂದು 2 ಮಿನಿಟ್ಸು ಜಸ್ಟ್ ಆ ಬ್ರೆತ್ ಮೇಲೋ ಅಥವಾ ಹಾರ್ಟಲ್ಲಿರೋ ಆ ಲೈಟ್ ಮೇಲೋ ಅಥವಾ ಮೈಂಡಲ್ಲಿರೋ ಆ ಪವರ್ ಮೇಲೋ ಇನ್ವೆಸ್ಟ್ ಮಾಡಿದ್ರೆ ಸೋ ಮೆನಿ ಥಿಂಗ್ಸ್ ಆರ್ ಸಾರ್ಟೆಡ್ ಅಲ್ವಾ? ಮನೆಯಲ್ಲಿ ಅದೇ ಹಾಸ್ಪಿಟಲ್ಗೆ ಯಾರು ಹೋಗ್ಬೇಕಾಗೇ ಇಲ್ಲ, ಯಾರು ಕೂಡ ಎಲ್ಲರೂ ಕೂಡ ಚೇಂಜ್ ಆಗ್ಬೋದು, ತನ್ನಲ್ಲಿ ತಾನು ಬದಲಾವಣೆನ ಖಂಡಿತ ತಂದ್ಕೊಳ್ಬಹುದು. ಈ ಟೈಮ್ ಇಲ್ಲ ಅಂತಾರಲ್ಲ, ಅವ್ರಿಗೆ ಹೇಳ್ತೀರ? ಅದು ಕೂಡ ನಿಮ್ಮಿಂದ ಕಲ್ತಿದ್ದೀನಿ ನಾನು. ನನ್ನ ಫ್ರೆಂಡಿಗೆ ನಾನು ಅದೇ ಜಾಯಿನ್ ಆಗಕ್ಕೆ ಹೇಳಿದ್ದೆ ಚಾನೆಲ್ಗೆ. ಜಾಯಿನ್ ಆದ್ ನನಗೆ ಅಷ್ಟು ಪೂಜೆ ಮಾಡಕ್ಕೆ ಟೈಮ್ ಇಲ್ಲ, ಅಷ್ಟು ಪ್ರೇಯರ್ ಮಾಡಕ್ಕೆ ಟೈಮ್ ಇಲ್ಲ. ನೀನು ಹಂಗೆ ಹೇಳ್ಬಾರ್ದು, ನೋಡಿ ಫಸ್ಟ್ ಈ ವಿಡಿಯೋ ನೋಡು ಮತ್ತೆ ನೀನು ಮಾತಾಡು ಅಂತ ನಿಮ್ಮ ವಿಡಿಯೋ ಎಲ್ಲ ಕಳಿಸಿದ್ದೇನೆ. ಜಾಯಿನ್ ಆಗಿದ್ದಾಳೆ. ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ನಿಮ್ ಸುಮಾರು ಪ್ರಶ್ನೆಗಳಿಗೆ ನಿಮ್ ವಿಡಿಯೋನೇ ಆನ್ಸರ್ ಫಾರ್ವರ್ಡ್ ಮಾಡ್ಬಿಡ್ತೀವಿ ಅಂತ. ಸೊ ಐ ಆಮ್ ಹ್ಯಾಪಿ ದಟ್ ಗೊತ್ತಿಲ್ಲ, ಅದೊಂದು ಡಿವೈನ್ ವಿಲ್ಲು ಇಷ್ಟು ಕಂಟೆಂಟ್ ನಾವು ಪ್ರೊವೈಡ್ ಮಾಡಿದ್ದು, ಅದನ್ನ ಶೂಟ್ ಮಾಡಿದ್ದು. ಆ್ಯಂಡ್ ನಾನು ಮೊನ್ನೆನೂ ಯಾರೋ ಸ್ಟೂಡೆಂಟ್ಗೆ ಹೇಳ್ತಿದ್ದೆ, ನಾನು ನಮ್ಮ ಹಸ್ಬೆಂಡು ಎಲ್ಲೋದ್ರೂ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಈ ಥರದೊಂದು ವಿಡಿಯೋ ಮಾಡೋಣ, ಅಂದರೆ ಅದು ನ್ಯಾಚುರಲ್ ಆಗಿ ಬರುತ್ತಲ್ವಾ, ಈ ವಿಡಿಯೋ ಬಗ್ಗೆ ಮಾಡೋಣ, ಈ ಕಂಟೆಂಟ್ ಬಗ್ಗೆ. ನಂಗೆ ನೆನಪಿದೆ, ಒಂದ್ಸತಿ ಕೊಲ್ಲೂರ್ಗೆ ಹೋಗಿದ್ವಿ, ಅಲ್ಲಿ ಎಲ್ಲರೂ ಆಟ ಆಡ್ಕೊಂಡು ಏನೋ ಮಾಡ್ತಿದ್ರು. ನನಗೊಂದು ಥಾಟ್ ರಿಲೀಸ್ ಆಯಿತು, ಅಂದರೆ ಈ OCD ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು, ನಾನು ವಿಡಿಯೋ ಮಾಡ್ತೀನಿ. ಸೊ ಎಲ್ಲೋದ್ರು ಏನು ಮೇಡಮ್ ಮಾಡ್ತಾನೇ ಇರ್ತೀರಲ್ಲ, ಎಲ್ಲೋದ್ರೂ ಏನಾದರೂ ಒಂದು ಐಡಿಯಾ ಹೊಳಿತಿರುತ್ತೆ. ನಾನು ಅವಾಗ ಹೇಳ್ತಿದ್ದೆ, ಎಲ್ಲೋ ಒಬ್ಬರು ಇದೇ ಸಮಸ್ಯೆಗೇನೋ ಹುಡುಕ್ತಾ ಇರ್ಬೇಕಾದ್ರೆ 20 ವರ್ಷ ಬಿಟ್ಕೊಂಡು ಅದನ್ನು ನೋಡ್ಬೋದಲ್ವಾ. ಅದಕ್ಕೆ ನಾನು ಏನೋ ಸುಮ್ಮನೆ ಮಜಾ ಮಾಡಿಕೊಂಡು ಸಮೋಸ ತಿನ್ಕೊಂಡು ಆಡ್ಕೊಂಡು ಏನೋ ಮಾಡ್ಕೊಳ್ಳೋಕ್ಕಿಂತ ಏನೋ ಒಂದು 5 ನಿಮಿಷ, ಈಗ ನಿಮ್ಮ ಜೊತೆನೂ ಆಟ ಆಡ್ತೀನಿ, 5 ನಿಮಿಷ ಆ ವಿಡಿಯೋಗೆ ಅಂತ ಎತ್ತಿಟ್ರೆ ಎಷ್ಟೋ ಜನಕ್ಕೂ ಹೆಲ್ಪ್ ಆಗುತ್ತಮ್ಮ ಅಂತ. ಈಗ ನಿಮ್ಮಂಥವ್ರು ಬಂದು ವಾಪಸ್ ಹೇಳಿದಾಗ ಹೌದು, ನಾನು ಅದಕ್ಕೆ ಅಂತ ಸಪ್ರೇಟ್ ಟೈಮ್ ಯಾವಾಗಲೂ ಎತ್ತಿಟ್ಟಿದ್ದು ವರ್ತ್ ಇಟ್ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು. ನನ್ನ ತಂಗಿನಾಗಿ ಇನ್ನು 21 ಡೇಸ್ ಮ್ಯಾನಿಫೆಸ್ಟೇಸ್ ಜಾಯಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ. ಖಂಡಿತ ಇಟ್ಸ್ ಅ ರಿಯಲ್ ಮ್ಯಾಜಿಕಲ್ ಕೋರ್ಸ್. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ನಾನೇ ಆಸ್ ಅ ಟೀಚರ್ ಐ ಕ್ಯಾನ್ ಟೆಲ್. ಸೊ ಐ ಆಮ್ ಶೋರ್ ಶಿ ವಿಲ್ ಎಂಜಾಯ್. ಓವರ್ ಆಲ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್. ಸೊ ನಮಗೆ ಏನು ನಾವು ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡ್ಬೋದು, ಬಟ್ ಇಂಡೈರೆಕ್ಟಾಗಿ ಎಷ್ಟೋ ಜನ ಕೂಡ ಏನು ನಿಮ್ಮದು ಲಾಭ ಪಡ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಅದೆಲ್ಲನೂ ಕೂಡ ಬಿಕಾಸ್ ಆಫ್ ದ ಯೂನಿವರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ವಿ ಆಲ್ ಆರ್ ಬ್ಲೆಸ್ಡ್. Thank you, Amma. And moreover, Sindhu, can you give me that? In fact, of course, ನಾನು ಗಿಫ್ಟ್ಸು ಇದು ಏನೂ ಎನ್ಕರೇಜ್ ಮಾಡಲ್ಲ. ಆದರೆ ತುಂಬ ಈ ಥರ ಪ್ರೀತಿಯವ್ರು ತೊಗೊಂಬಂದಾಗ ನನಗೆ ಪ್ಲೀಸ್ ನೀವೇ ಕೊಡಿ ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡಿ ಎಷ್ಟು ಕ್ಯೂಟಾಗಿ ನನ್ನ ಫೇವ್ರೆಟ್ ಕಲರ್ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಐ ಥಿಂಕ್ ಪ್ರೀತಿಯಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಗೊತ್ತಾಗುತ್ತೆ ಅನಿಸುತ್ತೆ. ನನಗೆ ಪಿಂಕ್ ಫ್ಲವರ್ಸ್ ತುಂಬ ಇಷ್ಟ. ಸೊ ಥ್ಯಾಂಕ್ ಯು, ಐ ರಿಯಲಿ ಎಂಜಾಯ್ ಫ್ಲವರ್ಸ್. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಮತ್ತು ನೀವು ಬಂದ ತಕ್ಷಣ ನಮ್ಮ ಬ್ಯಾಚಲ್ಲಿ ಇರೋ ಎಲ್ಲರ ಪರವಾಗಿ ಅಂತ ಹೇಳಿದ್ರೆ ಅದು ನಂಗೆ ಹೂವಕ್ಕಿಂತ ಡೀಪಾಗಿ ಟಚ್ ಆಗೋಯ್ತು. ಬಿಕಾಸ್ ಇವಾಗ ನಾನು ತಂದೆ ಅಂತ ಕೊಡೋದಕ್ಕೂ ನಮ್ಮ ಟೀಮಲ್ಲಿ ಇನ್ನರ್ ಹೀಲಿಂಗ್ ಇದರಲ್ಲಿ ಇದ್ದಾರಲ್ಲ ಮೇಡಮ್, ಆ ಗ್ರೂಪ್ ಅವ್ರು ಎಲ್ಲರ ಪರವಾಗಿ ಅಂತ ಹೇಳೋದು, ಅದು ನಿಜವಾಗ್ಲೂ ಹಾರ್ಟ್ ಓಪನ್ ಆಗಿರೋರು ಮಾತಾಡೋಕ್ಕೆ ಸಾಧ್ಯ. ಸೊ ಐ ಆಮ್ ಸೋ ಹ್ಯಾಪಿ ಟು ಹ್ಯಾವ್ ಮೆಟ್ ಯು. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ಯು. ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕು ಲವ್ಗೂ ಎಕ್ಸ್ಟ್ರಾ ಥ್ಯಾಂಕ್ಸ್. ಐ ವಿಲ್ ಡೆಫಿನೆಟ್ಲಿ ಏನೋ ನೀರಲ್ಲಿಟ್ಟು ಇನ್ನೂ ಜಾಸ್ತಿ ದಿನ ಇಟ್ಕೋತೀನಿ ಇದನ್ನು. ಥ್ಯಾಂಕ್ ಯು ಅಮ್ಮ. ವೀಕ್ಷಕರೇ, ನೀವು ಕೂಡ ಈ ಥರದೊಂದು ಅಮೋಘ ಪರಿವರ್ತನೆಯನ್ನು ದೈಹಿಕವಾಗಿಯೂ ಕೂಡ ನೋಡಿ, ಮನೆಯಲ್ಲಿ ನಡೆಯೋ ಕೆಲವು ವಿಷಯಗಳು ಅಂದರೆ ಕಿರಿಕಿರಿಗೊಳಗಾಗೋದು, ಜಗಳಕ್ಕೆ ಪ್ರಚೋದನೆ ಆಗೋದು, ಬೇಜಾರು ಮಾಡ್ಕೊಳ್ಳೋದು, ಬದುಕೋದೇ ಬೇಡ ಅನ್ನೋದು, ಕೆಲಸ ಸಿಕ್ಕಿದ ಮೇಲೆ ಮಾಡ್ಕೋತೀನಿ ಅಂತ 12 ಗಂಟೆಗೆ ಎದ್ದೇಳೋರು ಇದ್ದಾರೆ, ಹಲ್ಲುಜ್ದವ್ರು ಇದ್ದಾರೆ, ಸ್ನಾನದ ಮನೆಗೆ ಹೋಗೋಕ್ಕೆ ಇಷ್ಟ ಅಲ್ಲದೆ ಇರೋರು ಇದ್ದಾರೆ, ಮನೆಯಲ್ಲೂ ಇದ್ದಾರೆ. ಆದರೆ ನನಗೇನೂ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅನ್ನೋ ತೋರಿಕೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಲ್ಲ. ಆ ಪ್ರಿಟೆಂಡ್ಸ್ನ ಬಿಟ್ಟು ಈ ಥರ ಮುಕ್ತವಾಗಿ ನಾವು ಮಾತಾಡೋಣ.
ಹೌದು ಈ ಥರದ್ದು ಒಂದಿದೆ, ಮನಸ್ಸಿನ ಕಾಯಿಲೆ ಸಮಸ್ಯೆನೇ ಎಲ್ಲದಕ್ಕಿಂತ ಹೆಚ್ಚಾದದ್ದು. ನಾವು ಎಷ್ಟು ಚೆನ್ನಾಗಿ ಸ್ಟೇಟಸ್ ಹಾಕೋತೀವಿ, ನನ್ನ ಮಗ ಮಾರ್ಕ್ ಬಂದ, ನಮ್ಗೆ ಗೋಲ್ಡ್ ಮೆಡಲ್ ಸಿಕ್ತು, ನಾವು ಕಾರ್ ತೊಗೊಂಡ್ವಿ, ನಾವು ಫಾರಿನ್ಗೆ ಹೋಗ್ತಾ ಇದ್ದೀವಿ ಅಲ್ವಮ್ಮ, ಏರೋಪ್ಲೇನ್ ಹತ್ತಿದ್ರೆ ಒಂದು ಫೋಟೋ ಹಾಕೊಂಡ್ಬಿಡ್ತೀವಿ ಏರೋಪ್ಲೇನಲ್ಲಿ ಇದ್ದೀನಿ ಅಂತ. ಆದರೆ ಈ ಥರದ ವಿಷಯಗಳು, ಮನಸ್ಸು ಅಂತಿದೆ, ಧ್ಯಾನ ಮಾಡಿ, ಆಂತರಿಕ ಚಿಕಿತ್ಸೆ, ಇದೆಲ್ಲ ಹೇಳ್ಕೊಳ್ಳೋಕ್ಕೆ ಏನೋ ನಾಚಿಕೆ ಅನಿಸುತ್ತೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದು ಬ್ರಿಟಿಷ್ ಅವ್ರು ಬಿಟ್ಟೋಗಿರೋ ಶಾಪನ ಅಂತ ಅನಿಸುತ್ತೆ ಒಂದೊಂದ್ಸತಿ. ಸೊ ಅದರಿಂದ ಮುಕ್ತರಾಗಿ ಎಷ್ಟೊಂದು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. 30 days ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅಂತ ಲೈವ್ ಆಗಿ ನಡೆಸ್ತಾ ಇದ್ದೀನಿ. ಪ್ರತಿದಿನ 11 ಗಂಟೆಗೆ ಇರುತ್ತೆ, ಅದರ ರಿಪೀಟ್ ಟೆಲಿಕಾಸ್ಟ್ 8 ಗಂಟೆ ರಾತ್ರಿಗೆ, ಮತ್ತು 2 days ಅದರ ರೆಕಾರ್ಡಿಂಗ್ ಸಿಗುತ್ತೆ. ನೀವು ಚಿಕ್ಕ ಚಿಕ್ಕ ವಿಚಾರಗಳಿಂದ ದೊಡ್ಡ ಪರಿವರ್ತನೆಯನ್ನು ಇದರಿಂದ ಮಾಡ್ಕೊಳ್ಬಹುದು. ಒಂದು ಈ 15+ years ಆಫ್ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ನಟ್ಶಲಲ್ಲಿ ಈಸಿಯಾಗಿ ಚಿಕ್ಕ ಚಿಕ್ಕ ಒಂದು ಡೋಸೇಜಲ್ಲಿ ಕೊಡೋ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಯಾಕಂದರೆ ನಾವು ಏನೋ ದೊಡ್ಡ ರೆಕಾರ್ಡ್ ಮಾಡಿದ್ದೀವಿ, ಆದರೆ ಸಿಂಪಲಾಗಿ ಹೇಳದೇ ಇದ್ದರೆ ಅದ್ರ ಪ್ರಯೋಜನ ಆಗಲ್ಲ ಅಂಥೇಳಿ ಅದನ್ನೂ ಒಂದು ಸಪ್ರೇಟ್ ರಿಸರ್ಚ್ ಥರ ಮಾಡಿ ಅದನ್ನು ನಾನು ಕೊಡ್ತಾ ಇದ್ದೀನಿ. ಅದ್ರ ಲಾಭ ಪಡ್ಕೊಳ್ಳಿ. ಇನ್ನು ನನಗೆ ಇಷ್ಟ ಬರೋ ಥರ ಬದುಕಬೇಕು, ಹಂಗೆ ಬದುಕಬೇಕು, ಹಿಂಗೆ ಬದುಕಬೇಕು ಅಂದಾಗ ಯಾರೋ ನಿನ್ನ ಕೈಲೆಲ್ಲಾಗುತ್ತೆ, ನಿನ್ನ ಮುಖ ನೋಡು, ನಿನಗೆ ಅಲ್ಲ ಆ ಥರ ಕಾಲು ತುಳಿಯೋರು ಇದ್ದೇ ಇರ್ತಾರಲ್ಲಮ್ಮ ಯಾವಾಗಲೂ. ಆ್ಯಂಡ್ ಹೆಣ್ಮಕ್ಳಿಗೆ ಜಾಸ್ತಿನ ಅಂತ ಸ್ವಲ್ಪ ನೀನು ಅದೆಲ್ಲ ಆಸೆ ಪಡೋಕ್ಕೆ ಹೋಗ್ಬೇಡ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ that is not real. Your dream can be real if you correct yourself from inside. ಅದು ಹೇಗೆ? ಅದಕ್ಕೆ 21 days ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್. ಯಾಕಂದರೆ ಮ್ಯಾಜಿಕ್ ಅನ್ನೋದೇ ಪದ ನಾವು ಹೇಳೋಕ್ಕಾಗುತ್ತೆ. ಅದಕ್ಕೆ ಅದನ್ನು ನಾವು ನಿಮಗೋಸ್ಕರ ಆಯೋಜಿಸ್ತಾ ಇದ್ದೀವಿ. ಅದನ್ನು ನೀವು ಜಾಯ್ನ್ ಆಗಬಹುದು. ಅಥವಾ ನಮ್ಮ ರೆಗ್ಯುಲರ್ ನೀವು ನಮ್ಮ ವಾಟ್ಸಪ್ ಚಾನೆಲ್ ಸೇರಿಕೊಂಡ್ರೆ, ಹೋಲಿಸ್ಟಿಕ್ ಥೆರಪಿಸ್ಟ್ ವಿತ್ ಡಾಕ್ಟರ್ ಪುರಿ ಜರಾಜ್ ಅಂತ ವಾಟ್ಸಪ್ ಚಾನೆಲ್ ಸೇರಿದ್ರೆ ಫ್ರೀಯಾಗಿ ನಾವು ವೀಡಿಯೋಸು, ಅಫರ್ಮೇಷನ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಆ್ಯಂಡ್ ಎಸ್, ನೀವು ಆಲ್ರೆಡಿ ನಮ್ಮನ್ನು ಸೋಷಲ್ ಮೀಡಿಯಲ್ಲಿ ಫಾಲೋ ಮಾಡ್ತಾ ಇದ್ದೀರಾ. ಸೊ ನಿಮಗೂ ಅದರ ಲಾಭ ಸಿಕ್ಕಿರುತ್ತೆ. ಆ್ಯಂಡ್ ಎಸ್, ನಿಮಗೆ ಹೇಗೆ ಅನಿಸುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮುಂದಿನ ಸಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.